ಜಿಂಕೆ ಶಿಕಾರಿ ಮಾಡಿದ ಮೂವರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಉಮ್ಳೆಬೈಲು ವಲಯ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಜಿಂಕೆ ಶಿಕಾರಿಯನ್ನ ಮಾಡಿದ ಆರೋಪದ ಮೇಲೆ 3 ಜನ ಆರೋಪಿಗಳ ವಿರುದ್ಧ ವನ್ಯಜೀವಿ ಮೊಕದ್ದಮೆಯನ್ನ ದಾಖಲಿಸಿ ನ್ಯಾಯಾಂಗ ಬಂಧನವನ್ನ ಒಳಪಡಿಸಲಾಗಿದೆ. ಉಮ್ಳೆಬೈಲು ಗ್ರಾಮದ ಹನುಮಂತಪ್ಪ, ಆಂಜನಪ್ಪ, ರಾಮ ಎಂಬುವರನ್ನ ಬಂಧಿಸಲಾಗಿದೆ. ಜಿಂಕೆ ಶಿಕಾರಿ ಮಾಡಿರುವಂತಹ ಮೂವರನ್ನ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಮೂವರನ್ನ ಒಳಪಡಿಸಲಾಗಿದೆ. ಅಷ್ಟಕ್ಕೂ ಈ ಜಿಂಕೆ ಶಿಕಾರಿಯನ್ನ ಮಾಡಿರುವಂತವರು ಹನುಮಂತಪ್ಪ, ಆಂಜನಪ್ಪ ಮತ್ತು ರಾಮ ಎನ್ನುವಂತವರು. ಉಮ್ಳೆಬೈಲು ಗ್ರಾಮದಲ್ಲಿ ಜಿಂಕೆ ಶಿಕಾರಿಯನ್ನ ಮಾಡಲಾಗಿತ್ತು. ಉಮ್ಳೆಬೈಲು ವಲಯ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಜಿಂಕೆ ಶಿಕಾರಿ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ 3 ಆರೋಪಿಗಳ ವಿರುದ್ಧ ವನ್ಯಜೀವಿ ಮೊಕದ್ದಮೆಯನ್ನ ದಾಖಲಿಸಲಾಗಿದೆ. ಕಾಡು ಪ್ರಾಣಿಗಳನ್ನ ಹತ್ಯೆ ಮಾಡೋದು ಅಥವಾ ಅವುಗಳಿಗೆ ತೊಂದರೆ ಕೊಡುವಂತದ್ದು ಕಾನೂನಿನ ಪ್ರಕಾರ ಅಪರಾಧ. ಆದ್ರೆ ಕಾಡು ಮತ್ತು ಮನುಷ್ಯನ ನಡುವಿನ ಸಂಘರ್ಷ ಅಂತ ಹೇಳ್ತೀವಲ್ಲ, ಅದೇ ಇದು. ಕಾಡಂಚಿನಲ್ಲಿರುವಂತಹ ಜನರು ಕೆಲವೊಮ್ಮೆ ಹೊರಭಾಗದಲ್ಲಿರುವಂತವರು ಕೂಡ ಬೇಟೆಯಾಡುವಂತಹ ಪ್ರಕರಣಗಳು ನಡೆಯುತ್ತವೆ. ಆದ್ರೆ ಅಂತಹ ಪ್ರಕರಣಗಳು ನಡಿಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಇದೀಗ ಮೂವರನ್ನ ಕೂಡ ಬಂಧಿಸಿ ಮೊಕದ್ದಮೆಯನ್ನ ದಾಖಲಿಸಲಾಗಿದೆ.